ಇದ್ದಾರೆ, ಅವ್ರ ಜೀವನವನ್ನ ಅವ್ರು ಒಕ್ಕಲೆಬ್ಬಿಸ್ತಾ ಇದ್ದಾರೆ, ಅವ್ರ ಜೀವನೋಪಾಯಕ್ಕೆ ಬೇರೆ ಮಾರ್ಗ ಇಲ್ಲ, ಬೇರೆ ಸ್ಥಳವನ್ನು ಕೂಡ ತೋರಿಸಿಲ್ಲ, ಅದ್ರ ಬಗ್ಗೆ ಅವ್ರ ಕಾಳಜಿ ಇದ್ರೆ ಅವ್ರು ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬರ ಹಕ್ಕು, ನಿಮ್ಮ ಹಕ್ಕು, ನಮ್ಮ ಹಕ್ಕು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಹಕ್ಕು ಇಲ್ಲ ಅಂತ ನಾನು ಹೇಳಲ್ಲ. ಆ ಪ್ರತಿಭಟನೆ ಮಾಡೋದು ಬಿಟ್ಬಿಟ್ಟು ನೀವು ಏಕಾಏಕಿ ಪೆಪ್ಪರ್ ಸ್ಪ್ರೇ ಮಾಡಿ ಕಪಾಳಕ್ಕೆ ದರ್ದರ್ ಅಂತ ಹೊಡೆದು ದರದರ ಎಳ್ಕೊಂಡು ಹೋಗೋದು, ಇದೆಲ್ಲ ಏನ್ ಅರ್ಥ? ಇದು ಇನ್ನೊಂದೇನು ಅಂದ್ರೆ ಅವರ ಸಂಘಟನೆ ಪ್ರಚಾರದ ಹುಚ್ಚಿಗೂ ಇರ್ಬೋದೇನೋ. ನಾವೇನೋ ಪ್ರಚಾರ ಆಗ್ಬಿಡ್ತೇವೆ, ಗುಂಡಾಗಿರಿ ಮಾಡಿದ್ರೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಡ್ತೇವೆ ಅನ್ನೋ ಒಂದು ಹುಚ್ಚೇನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿವರೆಗೆ ಆಗಿದೆ, ಈ ಒಂದು ತೆರವು ಕಾರ್ಯಕ್ರಮ ಇಲ್ಲಿವರೆಗೆ ಆಗಿದೆ. ಆದ್ರೆ ಶಿವಾಜಿನಗರದಲ್ಲೇ ಇವತ್ತು ಆಗ್ಬೇಕಾದ್ರೆ ಅವ್ರು ಹೋಗಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೆ ಕಣ್ಣು ಮುಚ್ಕೊಂಡಿದ್ರು. ಹಾಗಾದ್ರೆ ಶಿವಾಜಿನಗರದಲ್ಲಿ ಆಗ್ಬೇಕು ಅಂತ ಆದಾಗ ಹೋಗಿದ್ದಾರೆ ಅಂದ್ರೆ ಇದ್ರಲ್ಲೇನೋ ಒಂದು ಮೂಲ ಉದ್ದೇಶ ಇದೆ. ಅಥವಾ ಈಗ ಏನಾಗುತ್ತೆ ಅಂದ್ರೆ ನಾವಿಲ್ಲಿ ಎಲ್ಲರೂ ಈಗ ಏನಾಗಿದೆ ಪ್ರಚಾರಾಪ್ರಿಯಗಳು, ಈಗ ಶಿವಾಜಿನಗರ ಆದ ತಕ್ಷಣ ನಮಗೆ ಜಾಸ್ತಿ ಪ್ರಚಾರ ಸಿಗುತ್ತೆ, ನಾವೇನೋ ದೊಡ್ಡ ಹೀರೋಗಳಾಗ್ಬಿಡ್ತೇವೆ ಅನ್ನೋ ಒಂದು ಮಟ್ಟಕ್ಕೆ ಇದನ್ನ ಆಗಿರ್ಬೋದು. ಇದನ್ನ ನಾವು ಕರವೇ ಗಜಸೇನೆಯಿಂದ ನಾವು ಖಂಡಿಸ್ತಾ ಇದ್ದೀವಿ, ಕನ್ನಡ ಖಂಡಿಸ್ತಾ ಇದ್ದೇವೆ.